ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಾಟೇರಮ್ಮ ದೇವಿಯ ಅವತಾರದ ಅತ್ಯಂತ ರೋಚಕ ಮತ್ತು ಭಯಾನಕ ಹಿನ್ನೆಲೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದು ದೇವಿ ಪುರಾಣ ಆಧಾರಿತವಾಗಿರುತ್ತದೆ. ಸ್ನೇಹಿತರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಕಾಟೇರಮ್ಮ ದೇವಿಗೆ ಹಳ್ಳಿಗಳಲ್ಲಿಯೂ ವಿಶೇಷವಾಗಿ ಆರಾಧನೆ ಮಾಡಲಾಗುತ್ತದೆ. ಈ ದೇವಿಯು ಕರ್ನಾಟಕದಲ್ಲಿ ಕಾಟೇರಮ್ಮ ಎಂದು ಕರೆದರೆ, ತಮಿಳುನಾಡಿನಲ್ಲಿ ಕಾಟೇರಿ ಅಮ್ಮನ್ ಎಂದು ಪ್ರಸಿದ್ಧಿಗೊಂಡಿದ್ದಾಳೆ. ಇವಳು ರೋಗಗಳನ್ನು ನಾಶ ಮಾಡುವ ದೇವಿ ಎಂದು ಭಕ್ತರು ಆರಾಧಿಸುತ್ತಾರೆ. ಇವಳು ಎಷ್ಟೋ ಜನರ ಕುಲದೇವಿ ಹಾಗೂ ಗ್ರಾಮ ದೇವತೆ ಆಗಿ ಭಕ್ತರನ್ನ ಹರಸುತ್ತಾಳೆ. ಅಷ್ಟೊಂದು ಸುಪ್ರಸಿದ್ಧ, ಬೇಗನೆ ಭಕ್ತರ ಕಷ್ಟಗಳನ್ನು ನಿವಾರಿಸುವ ದೈವ ಎನ್ನುವ ನಂಬಿಕೆ ಸಹ ಇದೆ. ಇನ್ನು ಈ ಕಾಟೇರಿ ಅಮ್ಮ ದೇವಿ ಶಕ್ತಿ ದೇವತೆಯಾದ ಪಾರ್ವತಿ, ದುರ್ಗಾ, ಕಾಳಿಯ ಅಂಶವೆಂದೇ ದೇವಿ ಪುರಾಣದಲ್ಲಿ ಹೇಳಲಾಗುತ್ತದೆ. ಇನ್ನು ಈ ಕಾಟೇರಮ್ಮ ದೇವಿಯ ಅವತಾರದ ಹಿನ್ನೆಲೆ ಅತ್ಯಂತ ಭಯಾನಕ ಮತ್ತು ರೋಚಕತೆಯಿಂದ ಕೂಡಿದೆ. ಸ್ನೇಹಿತರೆ, ಅದನ್ನು ತಿಳಿದುಕೊಳ್ಳೋಣ. ಇದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ. ಬನ್ನಿ ಕಾಟೇರಮ್ಮ ದೇವಿಯ ಅವತಾರದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸುಂದರ ಕೈಲಾಸ ಪರ್ವತದಲ್ಲಿ ವಾಸವಾಗಿರುವ ಆದಿ ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದೇವಿ ತುಂಬ ಅನನ್ಯವಾಗಿರ್ತಾರೆ. ಒಂದು ದಿನ ಶಿವ ಧ್ಯಾನಕ್ಕೆ ಕುಳಿತಿರುವಾಗ ಸಂಜೆ ಸೂರ್ಯ ಮುಳುಗಿದ ನಂತರ ಪಾರ್ವತಿ ದೇವಿ ಕೈಲಾಸದಿಂದ ತೊರೆದು ಮಾರನೆಯ ದಿನ ಬೆಳಗಿನ ಜಾವಕ್ಕೆ ಹಿಂದಿರುಗುವುದನ್ನು ಗಮನಿಸುತ್ತಾನೆ. ಮಾರನೇ ದಿನವೂ ಹಿಂಗೆ ಮುಂದುವರಿಯುತ್ತಲೇ ಇರುತ್ತೆ. ಪ್ರತಿನಿತ್ಯ ಪಾರ್ವತಿ ತನಗೇನೆ ಎಚ್ಚರವಿಲ್ಲದಂತೆ ರಾತ್ರಿ ವೇಳೆ ಹೋಗಿ ಬೆಳಗ್ಗೆ ಬರುತ್ತಿರುತ್ತಾಳೆ. ಅಸಲಿಗೆ ಇಡೀ ರಾತ್ರಿ ಅವಳು ಹೋಗುವುದಾದರೂ ಎಲ್ಲಿಗೆ ಎಂಬ ಕುತೂಹಲದಿಂದ ಒಂದು ದಿನ ರಹಸ್ಯವಾಗಿ ಮೆಲ್ಲನೆ ಅವಳನ್ನ ಹಿಂಬಾಲಿಸುತ್ತಾನೆ. ಹಿಂಬಾಲಿಸಿದ ಶಿವನಿಗೆ ಕಂಡದ್ದು ವಿಚಿತ್ರ ಮತ್ತು ಭಯಂಕರವಾದ ದೃಶ್ಯ. ಅಸಲಿಗೆ ಪಾರ್ವತಿ ಸ್ಮಶಾನಕ್ಕೆ ಹೋಗಿ ಒಂದು ದೊಡ್ಡದಾದ ಗುಂಡಿಯನ್ನು ತೋಡಿ ಅದರಲ್ಲಿ ಕೂತು ತನ್ನ ನಾಲಿಗೆಯನ್ನು ಉದ್ದವಾಗಿ ಚಾಚಿ ಕೋರೆ ಹಲ್ಲುಗಳು ಮೂಡಿ ಕಣ್ಣು ಕೆಂಡವಾಗಿಸಿಕೊಂಡು ಕೂದಲು ಕೆದರಿ ಅರೆ ನಗ್ನವಾಗಿ ರುಂಡ ಮಾಲಿನಿಯಾಗಿ ಜೋರಾಗಿ ಅಳುತ್ತಾ ಗರ್ಜಿಸುತ್ತಾ ತನ್ನ ಷಡೋಷ ಬಾಹು ಅಂದರೆ 18 ಕೈ ಚೂಪಾದ ಉಗುರುಗಳಿಂದ ಸತ್ತ ಹೆಣಗಳ ದೇಹವನ್ನ ಸೀಳಿ ಮಾಂಸವನ್ನ ಕಿತ್ತು ಭಕ್ಷಣೆ ಮಾಡುತ್ತಾ ಮದಿರೆ ಸೇವಿಸುತ್ತಾ ಕೂತಿರ್ತಾಳೆ. ತನ್ನ ಹೆಂಡತಿಯ ಈ ವಿಚಿತ್ರ ಮತ್ತು ಘೋರವಾದ ಅವಸ್ಥೆ ರೂಪ ಕಂಡ ಶಿವನೇ ಒಂದು ಕ್ಷಣ ದಿಗ್ಭ್ರಾಂತನಾಗುತ್ತಾನೆ. ಹೇಗಾದರೂ ಮಾಡಿ ತನ್ನ ಪತ್ನಿಯನ್ನ ಇದರಿಂದ ಆಚೆ ಬರುವಂತೆ ಮಾಡಲು ಗುಂಡಿಯ ಬಳಿ ಹೋಗಿ ಪಾರ್ವತಿಯ ಕೈಯನ್ನ ಹಿಡಿದು ಎಳೆಯಲು ಮುಂದಾಗುತ್ತಾನೆ. ಇತ್ತ ಅವಳು ಶಿವನ ಕಾಲನ್ನೇ ಹಿಡಿದು ಗುಂಡಿಯೊಳಗೆ ಎಳೆದುಕೊಳ್ಳಲು ಮುಂದಾಗ್ತಾಳೆ. ಕಾರಣ ಅಷ್ಟು ಶಕ್ತಿಶಾಲಿಯಾದ ರೂಪವದಾಗಿರುತ್ತೆ. ಆ ಕಾಲನ್ನ ಹಿಡಿದು ಗುಂಡಿಯೊಳಗೆ ಎಳೆದುಕೊಳ್ಳುವಷ್ಟು. ದೇವಿಯ ಹಿಂದಿನ ಉಗ್ರ ಅವತಾರದಲ್ಲಿ ಚಂಡ ಮುಂಡ ರಕ್ತ ಬೀಜಾಸುರ ಮಹಿಷನನ್ನ ಸಂಹರಿಸಿದ ದೇವಿ ಶಾಂತಳಾಗದೆ ಸೃಷ್ಟಿಯನ್ನೇ ನಾಶ ಮಾಡಲು ಹೊರಟಾಗ ಅವಳ ವೇಗವನ್ನ ತಡೆಯಲು ಸಾಕ್ಷಾತ್ ಆ ಮಹಾಕಾಲನೇ ಬಂದು ಇವಳ ಕಾಲಡಿ ಬೀಳಬೇಕಾಯಿತು. ಇದನ್ನೆಲ್ಲ ಸ್ಮರಿಸಿಕೊಂಡ ಶಿವ ಉಪಾಯದಿಂದ ಅವಳ ಕೈ ಮೇಲೆ ತನ್ನ ತ್ರಿಶೂಲವನ್ನು ಇಟ್ಟು ಜೋರಾಗಿ ಅವಳ ಕೈಯನ್ನು ಹಿಡಿದು ಎಳೆದಾಗ ಪಾರ್ವತಿ ಗುಂಡಿಯಿಂದ ಆಚೆ ಬಂದು ಆ ವಿಚಿತ್ರ ಉಗ್ರ ರೂಪ ಆ ಗುಂಡಿಯೊಳಗೆ ಉಳಿದು ಬಿಡುತ್ತೆ. ಆ ಗುಂಡಿಯಲ್ಲಿ ಉಳಿದ ಉಗ್ರ ರೂಪವೇ ಕಾಟೇರಮ್ಮ ದೇವಿಯ ಅವತಾರ ರೂಪ.
ನಂತರ ಶಿವ ಎಚ್ಚರವಿಲ್ಲದ ಪಾರ್ವತಿಯನ್ನ ಕೈಲಾಸಕ್ಕೆ ಕರೆದೊಯ್ತಾನೆ. ಇಲ್ಲಿ ಎಲ್ಲ ರೂಪಗಳು ಸಹ ಆ ಜಗನ್ಮಾತೆಯಾದ ಆದಿಶಕ್ತಿಯ ಅಂಶವೇ, ಅವತಾರಗಳೇ, ಲೀಲೆಗಳೇ ಆಗಿರ್ತವೆ. ಆದರೆ ನಾಮಗಳು ಬೇರೆ. ಪಾರ್ವತಿ, ದುರ್ಗಾ, ಕಾಳಿ, ಭವಾನಿ, ಮಹಾಲಕ್ಷ್ಮಿ, ಸರಸ್ವತಿ, ಹೀಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇಂತಹ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.